ಗಾಯ ಪರಿಶೀಲನೆಗೆ ನಾನೇ ಹೋಗಿದ್ದೆ. ಹೌದಾ? ಬೇರೆ ಅವರು ಇನ್ನು ಇಬ್ಬರಿಗೆ ಅವ್ರದ್ದು ಒಬ್ಬರಿಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲಿಂದ ಗೊತ್ತಿರೋ ಮಾಹಿತಿ ಇಲ್ಲ, ಅವ್ರನ್ನು ನಾನೇ ನೋಡಿದ್ದೀನಿ. ಕೂರ್ಸ್ ಹೊಡೆದಿರೋ ಮಲಗಿಸಿ ಹೊಡೆದಿರೋ ಹಿಡಿದು ಹೊಡೆದಿರೋ ಗೊತ್ತಿಲ್ಲ. ಇಲ್ಲಿಂದ ಬಿಟ್ಟಿದ್ದಾರೆ, ಇಲ್ಲಿಂದ ಸುಟ್ಕೊಂಡು ಎಲ್ಲ ಕಿತ್ಕೊಂಡು ಹೋಗಿ ಇಲ್ಲಿಗೆ ಇಳಿದಿದೆ ಒಂದು ಬ್ಲಡ್. ಅದಕ್ಕೆ ಇನ್ನೊಬ್ಬರಿಗೆ ಈ ರಿಬ್ಬು ಒಳಗಡೆ ಹೋಗಿದೆ, ಹಿಂಗೆ ಒಳಗಡೆ ನುಗ್ಗಿ ಈ ಕಡೆ ಈ ಸೈಡ್ ಇಂದ ನುಗ್ಗಿ ಈ ಕಡೆ ಬಂದಿದ್ಯಾ? ಓಕೆ ಓಕೆ. ಅದೆಲ್ಲ ದೂರದಿಂದ ಹೊಡೆದ್ರೆ ಆ ಕಡೆ ಆ ಚಾನ್ಸಸ್ ಇಲ್ಲ. ಮ್ಯಾಕ್ಸಿಮಮ್ ಎಲ್ಲ ಇಟ್ಟೆ ಹೊಡೆದಿರೋದು. ಯಾವ ಎಕ್ಸ್ಪೋರ್ಟ್ ಹಂಗೆ ಹೊಡೆಯಕ್ಕೆ ಚಾನ್ಸ್ ಇಲ್ಲ. ಇದರಲ್ಲಿ ಇನ್ನೊಂದು ಕುತೂಹಲ ಅಂದ್ರೆ ನೋಡಿ, ಒಬ್ಬ ಫಾರೆಸ್ಟ್ ಆಫೀಸರ್ ಮಾತ್ರ 3 ಜನರ ಮೇಲೂ ದಾಳಿ ಮಾಡೋದು. ಅದು ಯಾವ ಇನ್ನೂ ನಮಗೆ ಮಾಹಿತಿ ಬಂದಿಲ್ಲ. ಇನ್ನು FIR ಅಲ್ಲಿ ಅವರು FIR ನಾವು ಮಾಡುವಾಗ ಒಂದು ಅರಣ್ಯ ಇಲಾಖೆ ಅಂತ ಮಾತ್ರ ಇದಾಗಿದೆ. ಯಾಕಂದ್ರೆ ನಮಗೆ ಯಾವ ಪೊಲೀಸ್ ಕಡೆನೂ ಇಲ್ಲ ಗೌರ್ಮೆಂಟ್ ಇಂದನು ನಮಗೆ ಯಾವ ಹೆಸರುಗಳು ಎಷ್ಟು ಜನ ಹೋಗಿದ್ರು, ಎಷ್ಟು ಅಟೆಂಡೆನ್ಸ್, ಯಾಕಂದ್ರೆ ಅವ್ರ ಒಳಗಡೆ ಹೋಗೋ ಎಷ್ಟು ಜೀಪ್ಗಳು ಹೋಯ್ತದೆ, ಎಷ್ಟು ಜನ ಹೋಯ್ತಾರೆ ಅಂತ ಅವ್ರಿಗೆ ಅಟೆಂಡೆನ್ಸ್ ಇರ್ತದೆ. ಅದನ್ನು ನಮಗೆ ಸಬ್ಮಿಷನ್ ಬಂದಿಲ್ಲ. ತನಿಖೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ. ತನಿಖೆ ಸ್ಟಾರ್ಟ್ ಆಗಿದೆ ಅಂತೆ. ಮೊನ್ನೆ ಕೂಡ DC ಅವ್ರು ಬಂದು ಹೋಗಿದ್ರು. ನಿನ್ನೆ ನರೇಂದ್ರ ಅವರು ಮತ್ತೆ MP ಬಂದು ಹೋಗಿದ್ರು. ಅದಕ್ಕೆ ಮುಂಚೆ ಎಲ್ಲ 2-3 ದಿವಸ ಅವ್ರ ಮಂಜುನಾಥ್ MLA ಬಂದು ಹೋಗಿದ್ರು. ತನಿಖೆ ಸ್ಟಾರ್ಟ್ ಮಾಡಿದ್ದಾರೆ. ಆ ತನಿಖೆಯಲ್ಲಿ ಗೊತ್ತಾಗ್ತದೆ ಎಷ್ಟು ಜನ ಹೋಗಿದ್ರು, ಯಾರ್ಯಾರು ಹೋಗಿದ್ರು, ಅದ್ರ ಯಾರು ಫೈರಿಂಗ್ ಮಾಡಿದ್ರು, ಎಷ್ಟು ದೂರದಿಂದ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಯಾಕಂದ್ರೆ 100% ಸರ್, 1% ಮಿಸ್ ಆಗಲ್ಲ. ಮ್ಯಾಕ್ಸಿಮಮ್ ಇಟ್ಟೇ ಫೈರ್ ಮಾಡಿದ್ದಾರೆ. ಒಂದೊಂದು ಗಾಯನೂ ಹಂಗೆ ಇದೆ. ದೂರದಿಂದ ಹೊಡೆದ್ರೆ ಆ ಥರ ಆಗೋ ಚಾನ್ಸೇ ಇಲ್ಲ. ಎಲ್ಲ ಪಾಯಿಂಟ್ ಇಟ್ಟು ಯಾವ ಎಕ್ಸ್ಪೋರ್ಟ್ ಆ ಥರ ಹೊಡೆಯೋಕ್ಕಾಗಲ್ಲ ದೂರದಿಂದ ಹೊಡೆದ್ರೆ. ಯಾರಿಗಾದ್ರೂ ಫಾರೆಸ್ಟ್ ಅಧಿಕಾರಿಗಳಿಗೆ ಗಾಯ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ? ಯಾರು ಹೋಗಿದ್ದು ಏನು ಮಾಹಿತಿ ನಮ್ಗೆ ಸಿಗ್ತಾ ಇಲ್ಲ ಸರ್. ಯಾವ ಮಾಹಿತಿ ಅವ್ರ ಕಡೆಯವ್ರಿಗೆ ಏನಾಗಿದೆ ಏನು ಆ ಥರದ್ದು ಏನು ಮಾಹಿತಿ ಸಿಕ್ಕಿಲ್ಲ? ಏನು ಮಾಹಿತಿ ನಮಗೆ ಬಂದಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಈ 4 ಜನರ ಸ್ನೇಹ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಂದ್ರೆ ಪ್ರತಿ ಬಾರಿ ಈ ತರ ಒಟ್ಟಾಗೋದು ಆ ಥರದ್ದು ಏನಾದ್ರು ಇತ್ತಾ? ಅಷ್ಟೇ. ಆಂತನಿ ಸ್ವಾಮಿ ನಮ್ಮ ಅಕ್ಕ ಅವ್ರ ಗಂಡ, ಇವರು ನಮ್ಮ ಬಾಮಯ್ಯ, ಅವ್ರ ಬಾಮಯ್ಯ ನಮ್ಮ ಅಣ್ಣ ಬಾಮಯ್ಯ. ಇನ್ನೊಬ್ರು ಪೀಟರ್ನವರು, ಅವರು ನಮಗೆ ಅತ್ತೆ ಮಗ. ಇನ್ನೊಬ್ರು ಮಹಿಮದಾಸು ಅವರು ನಮ್ಮ ಅಣ್ಣ ಆಗಬೇಕು, ದೊಡ್ಡಪ್ಪನ ಮಗ, ದೂರ ರಿಲೇಷನು. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಊರೆಲ್ಲ ಹಿಂಗೆ ಸಿಚುವೇಟ್ ಆಗಿದೆ ಅಂದ್ರೆ, ಒಬ್ಬ ಆ ಕಾಲದಲ್ಲಿ ಒಂದು 50 ವರ್ಷ ಹಿಂದೆ ಬಂದಿರ್ಬೇಕಂತಕ್ಕಂಥದ್ದು. ಇಲ್ಲಿ ಜನ 50 ವರ್ಷ 60 ಯಾವಾಗ ಬಂದಿರ್ತಾರೆ ಇಲ್ಲಿ ಸಿಟುವೇಟ್ ಒಬ್ಬ ಇರ್ತಾರೆ. ಅವರಿಂದ ಜನ ಹಂಗೆ ಮಕ್ಕಳಾಗಿ ಹಂಗೆ ರಿಲೇಷನ್ ಆಗಿರೋದು. ಒಂದೊಂದು ಊರು ಹಂಗೆ ಕ್ರಿಯೇಟ್ ಆಗಿರೋದು. ಏನ್ ಕೊಡೋದು, ಏನ್ ತಕೊಳ್ಳೋದು, ತಂಗಿ ಮದುವೆ ಮಾಡಿ ಕೊಡೋದು, ಅಕ್ಕನ ಮದುವೆ ಮಾಡ್ಕೊಳ್ಳೋದು, ಹಿಂಗೆ ಎಲ್ಲ ಇದಾಗಿ ಎಲ್ಲ ಸ್ವಂತ ಜಾಸ್ತಿ ಆಗಿದೆ. ಎಲ್ಲ ರಿಲೇಷನ್ ಸರ್. ಎಲ್ಲಿ ಮಾಟ್ಲಿಂದ ಹಿಡ್ಕೊಂಡ್ರೆ ಅಲ್ಲಿ ಜಲ್ಲಿಪಲ್ಲೆ ಐತೆ, ಅಲ್ಲಿಂದ ಹಿಡ್ಕೊಂಡ್ರೆ ಇಲ್ಲಿ ಪ್ರಕಾಶ್ ಪಲ್ಲೆ, ಜಾಗೇರಿ, ಇಲ್ಲಿ ತನಕ ಇಲ್ಲಿ ಜಕ್ಕಲ್ಲಿ ಎಲ್ಲ ಹಂಗೆ ನೆಂಟ್ರುಗಳು. ಇಲ್ಲಿ ಮನೆಗಳಲ್ಲಿ ಏನಾದ್ರು ಅಕ್ರಮವಾಗಿ ನಾಡ ಬಂದುಗಳು ನೀಡೋದು ಆ ಥರದ್ದು ಏನಾದ್ರು ಇಟ್ಕೊಂಡಿರ್ತಾರ? ಶಸ್ತ್ರಾಸ್ತ್ರಗಳನ್ನೇನಾದ್ರು ಇಟ್ಕೊಂಡಿರ್ತಾರ? ಏನಿಲ್ಲ ಸರ್, ಆ ಥರ ಏನಿಲ್ಲ. ಅಲ್ಲ, ವಿತ್ ಲೈಸೆನ್ಸ್ ಕೇಳ್ತಾರೆ. ನಾನು ಕೆಲವೊಬ್ಬರ ಹತ್ರ ಲೈಸೆನ್ಸ್ ಇಟ್ಕೊಂಡ್ರು ಇದಾರ ಸರ್. ಲೈಸೆನ್ಸು ನನಗೆ ಗೊತ್ತಿದ್ದಂಗೆ ನನಗೆ ಗೊತ್ತಿಲ್ಲ. ಅವಾಗಲೇ 1 ವರ್ಷ ಮಗು. ನಾನು 92 ಅಲ್ಲಿ ಕಾವೇರಿ ಗಲಾಟೆ ಐತಲ್ಲ, ನಿಮ್ಗೆ ಗೊತ್ತಿರ್ಬೇಕಾಗಿತ್ತು. 91 92 ಆವಾಗ ಇರುವುದೆಲ್ಲ ಮತ್ತೆ ವಾಪಸ್ ತಕೊಂಡಿದ್ದಾರೆ ಅಂತ ನನಗೆ ಮಾಹಿತಿ. ನನಗೆ ಗೊತ್ತಿಲ್ಲ, ಜನ ಹೇಳಿದ್ರು, ನಮ್ಮ ದೊಡ್ಡವರೆಲ್ಲ ಹೇಳಿದ್ರು. ಆವಾಗೆಲ್ಲ ಇತ್ತು, ಆವಾಗ ಗೌರ್ಮೆಂಟ್ ಇಂದ ಫಾರೆಸ್ಟ್ ಇಂದ ಇವರಿಂದಾನೆ ಕೊಡ್ತಾ ಇದ್ರು ನಮಗೆಲ್ಲ. ಆವಾಗ ಸ್ವಲ್ಪ ಕಾವೇರಿ ಗಲಾಟೆ ಆಯ್ತಲ್ಲ, ಅದರಿಂದ ಯಾವ ಪೊಲೀಸು ಇದ್ರು, ಅವರು ಕ್ರಿಶ್ಚಿಯನ್ ಪೊಲೀಸ್ ಯಾರು ಇದ್ರಂತೆ, ಅವರು ಬಂದು ಚರ್ಚಲ್ಲಿ ಅನೌನ್ಸ್ ಮಾಡಿ ಎಲ್ಲ ರಿಟರ್ನ್ ಎಲ್ಲ ವಾಪಸ್ ಕೊಡಬೇಕು ಅಂತ ತಗೊಂಡಿದ್ದಾರೆ ಅಂತ ನನಗೆ ದೊಡ್ಡವರು ಮಾಹಿತಿ ಕೊಟ್ಟಿದ್ದು. ಇವಾಗೆಲ್ಲ ಸುಮಾರು ವರ್ಷ ಆಯ್ತು. ನಾವು ಅವಾಗ ಕೇಳಿಪಟ್ಟಿದ್ದಂಗೆ ಹಂಗೆ ನನಗೆ ಅಷ್ಟು ಇದ್ರ. ಸರ್, ಈ ಭಾಗದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಾನು ಸ್ಥಳೀಯರೇ ಮಾಡ್ತಾರೆ ಅಂತ ಹೇಳ್ತಲ್ಲ, ಅಥವಾ ಅರಣ್ಯಾಧಿಕಾರಿಗಳೇ ಮಾಡ್ತಾರೆ ಅಂತ ಹೇಳ್ತಾರೆ, ನಿಮಗೆ ಏನು ಅನ್ಸುತ್ತೆ ಸರ್? ಈ ಭಾಗದಲ್ಲಿ ಆ ರೀತಿಯಾದಂಥ ಅಕ್ರಮ ಚಟುವಟಿಕೆಗಳಾಗಿರ್ಬೋದು, ಕಾನೂನು ಬಾಹಿರ ಇಲ್ಲೀಗಲ್ ಆಕ್ಟಿವಿಟೀಸ್ಗಳಾಗಿರ್ಬೋದು ಏನಾದರೂ ಇದೆಯಾ ಇಲ್ಲಿ, ಅಥವಾ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡೆಯುತ್ತಾ? ನಿಮ್ಗೆ ಏನು ಅನ್ಸುತ್ತೆ? ಇಲ್ಲಿ ಇಲ್ಲಿಗಲ್ ಅಲ್ಲಿ ಯಾವುದಿಲ್ಲ ಸರ್. ಇಲ್ಲಿಗಲ್ ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿರೋ ಊರುಗಳೆಲ್ಲ ಫಾರೆಸ್ಟ್ ಮಧ್ಯದಲ್ಲಿ ಇರೋದು. ಸರಿ, ನೀರು ತುಂಬಾ ಕಡಿಮೆ, ಅಂದ್ರೆ ಕುಡಿಯೋಕೆ ಕಷ್ಟ. ಇಲ್ಲಿರುವ ಇದು ಜಾನುವಾರುಗಳೆಲ್ಲ, ಹಸು ಕರುಗಳಾಗಲಿ ಆಡುಗಳಲ್ಲಿ ಕಾಡನ್ನೇ ಅವಲಂಬಿಸಿರ್ಬೇಕು. ನೋಡಿ, ನಮಗೆ ಕೂಡ ನೀರಿಲ್ಲ, ನೀರು ಅಲ್ಪ ಸ್ವಲ್ಪ ಹತ್ರ ಇರುವ ನೀರು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಮೋಟ್ರ್ ಕೂಡ ರೆಡಿ ಮಾಡಿಲ್ಲ ನಮಗೆ, ಕುಡಿಯೋ ನೀರು ರೆಡಿ ಆಗಿಲ್ಲ. ಅದರಿಂದ ಜಾನುವಾರುಗಳಿಗೆ 2 ಲೀಟ್ರ್ 3 ಲೀಟ್ರ್ ನೀರು ಸಾಲ್ತದ.
ಏನೋ ಒಂದು ಅಷ್ಟು ಹುಲ್ಲು ಸಾಲಲ್ಲ. ಇಲ್ಲಿರುವ ಹಸುಕರುಗಳೆಲ್ಲ ಕಾಡನ್ನೇ ಅವಲಂಬಿಸಿ ಬದುಕಬೇಕು. ಆ ಕಾಲದಿಂದಲೂ ಹಂಗೆ, ಅದರಲ್ಲಿ ಮುಚ್ಚುಮರೆಗೆ ಏನಿಲ್ಲ. ಯಾಕಂದರೆ ಇಲ್ಲಿ ನೀರು ಇರುವುದು ಅಷ್ಟೇ, ನೀರಿಲ್ಲ. ಯಾವ ಕಾವೇರಿ ಕನೆಕ್ಷನ್ ನಮಗೆ ಇಲ್ಲ. ಇಲ್ಲಿ ಮಳೆ ಹುಯ್ದ್ರೇ ನಮಗೆ ನೀರು. ಅದರಿಂದ 2 ಕಿಲೋಮೀಟ್ರ್, 1 ಕಿಲೋಮೀಟ್ರ್, 3 ಕಿಲೋಮೀಟ್ರು ನೀರಿಗೆ ಹಸುಕರುಗಳು ಹೋಗಿ ಅಲ್ಲಿ ಕುಡ್ಕೊಂಡು ಅಲ್ಲಿ ಮೇಯ್ಕೊಂಡೆ ಬರಬೇಕು. ಅಲ್ಲಿ ಸಣ್ಣ ಪುಟ್ಟ ತೊರೆಗಳಿದಾವ, ನೀರಿನ ತೊರೆಗಳ ಜಾಗ ಅಥವಾ ಅದು ಇದು ಅಲ್ಲ ಕನೆಕ್ಟ್ ಆಯ್ತದೆ ಸರ್. ಹಳ್ಳದಲ್ಲಿ ಅಲ್ಲೆಲ್ಲ ಸ್ವಲ್ಪ ಬಂಡೆ ಕಲ್ಲುಗಳೆಲ್ಲ ನೀರು ಇರ್ಬೋದು. ಅದರ ನೀರು ಕುಡ್ಕೊಂಡೇ ಬರಬೇಕು. ಯಾಕೆ ಈ ಹಸುಗಳು, ಸಾರಿ ಇಂಟರಪ್ಟ್ ಮಾಡ್ತೀನಿ, ಈ ಹಸುಗಳನ್ನ ಹುಡ್ಕೋಕ್ ಹೋಗ್ಬೇಕಾದ್ರೆ ಯಾರು ಅರಣ್ಯಾಧಿಕಾರಿಗಳು ಈ ಹಿಂದೆ ತಡೆಯೋದು ಅಥವಾ ಪ್ರಶ್ನೆ ಮಾಡೋದು ಆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್? ಈ ಒಂದು 6 ವರ್ಷದಿಂದಾನೇ ಅರಣ್ಯಾಧಿಕಾರಿಗಳದ್ದು ತುಂಬಾ ಕಿರುಕುಳ ಜಾಸ್ತಿ ಆಗಿದೆ. ಕಾಡು ಒಳಗಡೆ ಹೋಗಬಾರ್ದು, ಅದು ಮಾಡಬಾರ್ದು. ಯಾಕಂದ್ರೆ ಹಂಗ ಹೋಗ್ಬೇಕು ಸರ್. ನಮಗೆ ಗೊತ್ತಿದ್ದಂಗೆ ಬೇರೆ ಕಡೆ ಎಲ್ಲ ಗೋಮಾಳ ಅಂತ ಇದೆ. ಅಲ್ಲಿ ಹಸುಕರುಗಳು ಮೇಯ್ಬೋದು, ಅಲ್ಲಿ ನೀರು ವ್ಯವಸ್ಥೆ ಇರ್ತದೆ. ಇಲ್ಲಿ ಗೋಮಾಳ ಅಂತ ಯಾವುದಿಲ್ಲ ಸರ್. ನನಗೆ ಗೊತ್ತಿದ್ದಂಗೆ ಕಾಡಿಗೆ ಹೋಗ್ಬೇಕು ಅವು. ಕಾಡಿಗೆ ಹೋಗ್ಬೇಕು. ಬೇರೆ ಕಡೆ ಎಲ್ಲ ಸುಮಾರು ಗೋಮಾಳಗಳು ಐತೆ. ಇಲ್ಲಿ ಗೋಮಾಳಗಳು ಅಂತ ಯಾವುದು ಇಲ್ಲ. ಅಲ್ಲ ಇರುವುದಲ್ಲ ಪಟ್ಟ ಭೂಮಿಗಳು. ಅವರು ಇರುವುದ 2 ಎಕರೆ 3 ಎಕರೆ ಅಷ್ಟೇ ಎಲ್ಲರಿಗೂ ಇದೆ. ಗೋಮಾಳ ಅದಂತ ಯಾವುದು ಸಪ್ರೇಟ್ ಆಗಿಲ್ಲ. ಹಸುಕರ ಮೇಯಿಸ್ಕೋಬಹುದು. ಇಲ್ಲಿ ನೀರಿನ ವ್ಯವಸ್ಥೆ ಇದೆ ಅಂತಾರೆ ಯಾವುದು ಇಲ್ಲಿ ಇಲ್ಲ. ಅದರಿಂದ ಹಸುಕರುಗಳಿಗೆ ಕಾಡನ್ನೇ ಅವಲಂಬಿಸಿರ್ಬೇಕು ಜನ. ಬೇರೆ ಕಡೆ ಏನು ಹುಲ್ಲಿಲ್ಲ ಅಂದ್ರೆ ಸರ್ಕಾರ ಕೊಡೋದು, ಇಲ್ಲಿ ನೀರಿಲ್ಲ ಅಂದ್ರೆ ಸರ್ಕಾರ ತಲುಪಿಸ್ಕೊಡೋದು, ಆ ಥರ ಏನೋ ಸೌಲಭ್ಯಗಳು ಇಲ್ಲಿ ಇಲ್ಲ. ಯಾಕಂದರೆ ನಿಮಗೆ ಗೊತ್ತು, ಒಂದು 10 ವರ್ಷದಿಂದ ಹೆಂಗೆ ನಮಗೆ ಮಳೆ ಹುಯ್ತಾ ಇದೆ ಅಂತ. ಅದು ಫ್ಯಾಕ್ಟು. ಅದೇ ಚಾಮರಾಜನಗರ ತುಂಬ ಡ್ರೈ ಇರುವುದು. ಅದರಿಂದ ಇರೋ ಜನ ಏನು ಅದು ಜನ ಕಾಡನ್ನೇ ಅವಲಂಬಿಸಿ ಹಸುಕರುಗಳಿಗೆ ಮೇವಿಗೆ ಹಂಗೆ ನಡೀತಾ ಇದ್ದಾರೆ. ಇದು ವೈಲ್ಡ್ ಲೈಫ್ ಅಂತ ಯಾವಾಗ ಮಾಡೋಕ್ಕೆ ಶುರು ಮಾಡಿದ್ರು ಆವಾಗಿಂದ ಫಾರೆಸ್ಟ್ ಅವ್ರದ್ದು ತುಂಬ ಕಿರುಕುಳ ಜನರಿಗೆ ಇದು ಮಾಡೋದು. ನೀವು ಲಾಸ್ಟ್ ಮಾತಾಡಿದ್ದು ಕುಮಾರ್ ಜೊತೆ ನೀವು ಶುಕ್ರವಾರ ಬೆಳಗ್ಗೆ ನಾನು ಬಂದು ನೋಡ್ಕೊಂಡು ಹೋಗಿದೆ. ಶುಕ್ರವಾರ ಬೆಳಗ್ಗೆ ಸ್ವಲ್ಪ ಔಷಧಿಗಳು ಬೇಕಾಗಿದೆ ತೋಟಕ್ಕೆ. ಇಲ್ಲಿ ನೀರು ವ್ಯವಸ್ಥೆ ಇಲ್ಲ ಅಂತ ನಾನು ಹೊರಗಡೆ ತೋಟ ಗುತ್ತಿಗೆಗೆ ಮಾಡ್ಕೊಂಡಿದ್ದೀನಿ. ಅದರಿಂದ ಔಷಧಿಗಳು ಬೇಕಂತ ಇಲ್ಲಿ ಬಂದು ನಮ್ಮ ಸ್ವಂತದವರ ಅಂಗಡಿ ಇದೆ, ಅಂಗಡಿ ಔಷಧಿ ತಗೊಂಡು ಬೆಳಗ್ಗೆ ನೋಡ್ಬಿಟ್ಟು ನಾನು 18ನೇ ತಾರೀಕಿಗೆ ಬರ್ತೀನಿ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ಹೋಗಿದೆ. ಓಕೆ, ನಿಮಗೂ ಐಡಿಯಾನೇ ಇಲ್ಲ ಅವ್ರು ಅಲ್ಲೇ ಒಟ್ಟ ಹೋಗಿರೋದು ಆ ಥರದ್ದೆಲ್ಲ? ನನಗೆ ಏನು ಐಡಿಯಾ ಇಲ್ಲ ಸರ್. ನನಗೆ ಬೆಳಗ್ಗೆ 6:30 7:00 ನನಗೆ ಫೋನ್ ಬಂತು ಹಿಂಗೆ ಆಗಿದೆ ಅಂತ. 7:30 ನಾನು ರೆಡಿಯಾಗಿ 7:45 ರೆಡಿಯಾಗಿ 8:00 ಅಷ್ಟರಲ್ಲಿ ನಾನು ಇಲ್ಲಿ ಕೊಳ್ಳೇಗಾಲ ಹಾಸ್ಪಿಟ್ಲಿಗೆ ತಲುಪಿಸಿದೆ. ಬಂದು ಅಲ್ಲಿ ವಿಚಾರಿಸುವಾಗ ಅಷ್ಟರಲ್ಲಿ ಬಾಡಿ ಇಲ್ಲ ಅಂತ ಹೇಳ್ಬಿಟ್ರು. ಅಷ್ಟರಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಫುಲ್ ಹಾಕ್ಬಿಟ್ಟಿದ್ರು ಅಲ್ಲಿ, ನಮ್ಮ ಒಳಗಡೆ ಬಿಟ್ಟಿಲ್ಲ. ಆಮೇಲೆ ನನಗೆ ನಾನು 11:30 ಆಗ್ಬಿಡ್ತು ನನಗೆ ಕನ್ಫರ್ಮ್ ಇರೋ ಬಾಡಿನ KRS ಅಲ್ಲಿ ಇಟ್ಟಿದ್ದಾರೆ ಅಂತ ತಿಳಿಸಿ ಬರುವಾಗ ನನಗೆ ಅಷ್ಟಾಗ್ಬಿಟ್ಟಿತ್ತು. ನನಗೆ ಬಂದಿಲ್ಲ. ಅದಾದ್ಮೇಲೆ ನೀವು ಇವರು ಆಂಟೋನಿ ಸ್ವಾಮಿ ಆಗಿರ್ಬೋದು ಅವ್ರ ಫ್ಯಾಮಿಲಿ ಭೇಟಿ ಮಾಡಿದಾಗ ಏನಾದ್ರು ಮಾಹಿತಿ ಬಿಟ್ಕೊಟ್ರ? ಇವರೇ ಕರ್ಕೊಂಡು ಹೋಗಿದ್ದು ಈ ಥರಕ್ಕೆ, ಆ ಥರದ್ದು ಏನೋ ಹೇಳಿದ್ರ? ದನ ಕರುಗಳು ಹುಡ್ಕೋಕೆ ಹೋಗಿದ್ದು ಆ ಥರದ್ದು ಏನಾದ್ರು? ಸರಿ, ಆಮೇಲೆನೆ ಇಲ್ಲ, ಅವಾಗೆಲ್ಲ ಏನು ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಒಂದ್ ಕಡೆ ತಮ್ಮ ಒಂದ್ ಕಡೆ ಗಂಡ. ನಿಮಗೆ ಗೊತ್ತು ಪರಿಸ್ಥಿತಿ ಹೆಂಗೆ ಅಂತ. ನೀವು ನೋಡಿರ್ಬೋದು ಪಿಕ್ಚರ್ ಫೋಟೋಗಳಲ್ಲಿ ಹೆಂಗೆ ಅವರು ಫೈರ್ ಮಾಡಿದಾರೆ ಅಂತ. ಅದೆಲ್ಲ ನೋಡ್ಕೊಂಡು ನಾವು ಮಾತಾಡಕ್ಕಾಗಲ್ಲ, ಅಷ್ಟಿದೆ. ನಮಗೆ ಕೇಳಿದಕ್ಕೆ ಎಲ್ಲ ಹಸ ಹುಡ್ಕಕ್ಕೆ ಹೋಗಿರೋದು ಹಿಂಗೆ ಆಗಿದೆ ಅಂತ ಹೇಳಿದ್ರು. ಸೊ ಫೈನಲಿ ನಾನು ನಿಮ್ಗೆ ಲಾಸ್ಟ್ ಪ್ರಶ್ನೆ ತಗೊಳ್ತಾ ಇದ್ದೀನಿ ಸರ್. ಈಗ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ನೋಡಿದಾಗ ನಿಮಗೆ ಏನು ಅನ್ಸುತ್ತೆ ಸರ್? ಅಟ್ಲೀಸ್ಟ್ ನಿಮ್ಗೆ ಏನು ಅನುಮಾನಗಳು ಮೂಡುತ್ತೆ ಸರ್? ನಮಗೆ ಕಾನೂನು ಪ್ರಕಾರ ಯಾಕಂದರೆ ಇವಾಗ ತನಿಖೆ ಸ್ಟಾರ್ಟ್ ಆಗಿದೆ. ಕಾನೂನು ಪ್ರಕಾರ ಹೆಂಗಂದರೆ ಏನೋ ಒಂದು ಅನಾಹುತವೋ ಏನೋ ಅಂದರೆ ಒಂದು ಇಷ್ಟು ಗಂಟೆ ಒಳಗಡೆ ಪ್ರೈಮರಿ ಎಲ್ಲಿದೆ, ಪ್ರೈಮರಿ ರಿಪೋರ್ಟಿಂಗ್ ಇಲ್ಲಿ ತೊಮ್ಮರ್ಪಲ್ಲಿ ಆಗಿರಲಿ, ಇಲ್ಲ ಅನೂರು ಆಗಿರಲಿ, ಕೊಳ್ಳೇಗಾಲನಾಗಿರಲಿ, ಪ್ರೈಮರಿ ಸ್ಪಾಟ್ ಎಲ್ಲಿ ನಡೆದಿದೆ ಅಲ್ಲಿಂದ ಪ್ರೈಮರಿ ಎಲ್ಲಿ ತಲುಪಿಸ್ಬೇಕಂತ ಒಂದು ಕಾನೂನು ಇದೆಯಲ್ಲ ಸರ್. ನಮಗೇನೋ ಒಂದು ಸ್ವಲ್ಪ ಗಾಯ ಆಗಿಬಿಡ್ತಾರೆ, ನಾವೇನು ಮಾಡ್ತೀವಿ, ಫಸ್ಟ್ ಏಡ್ಗೆ ಎಲ್ಲಿ ಪ್ರಾಥಮಿಕ ಆಸ್ಪತ್ರೆ ಎಲ್ಲಿದೆ ಅಲ್ಲಿ ತಲುಪ್ತೀವಿ. ಅಲ್ಲಿ ಆಗಿಲ್ಲ ಅಂದ್ರೆ ಮೇಲ್ಮಟ್ಟಕ್ಕೆ ಎಲ್ಲಿ ಹೋಗ್ಬೇಕಂತ ಅವ್ರು ಕಳಿಸ್ಕೊಡ್ತಾರೆ. ಅದರಿಂದ ಪ್ರಾಥಮಿಕ ಅಂತ ಒಂದು ಇದೆಯಲ್ಲ ಸರ್, ಪ್ರೈಮರಿ ಒಂದು ಇದೆಯಲ್ಲ, ಅಲ್ಲಿ ಅವರು ತಲುಪಿಸಿಲ್ಲ, ಏನು ಎವಿಡೆನ್ಸ್ ಪ್ರೂವ್ ಮಾಡಿಲ್ಲ ನಮಗೆ, ಹಿಂಗೆ ಇದರಿಂದಾನೇ ನಾವು ಮಾಡಿದ್ವಿ ಅಂತ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗ್ರೌಂಡ್ಗೆ ಬಂದೇ ಇಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಆವತ್ತು ದಿನವಾದ್ರೆ ಸರಿ, ನಾವು FIR ಮಾಡಿ ಅವರ ತನಕೂ ಅವ್ರು ಬಂದಿಲ್ಲ. ಹಿಂಗೆ ಆಗಿರೋದು ನಿಜಾನೇ, ನಾವು ಇದಕ್ಕೆ ಮಾಡಿದೆ ಅವ್ರು ಇದಕ್ಕೆ ಮಾಡಿದರು ಅಂತ ಏನು ಮಾಹಿತಿನೂ ಅವ್ನು ಗ್ರೌಂಡ್ನಲ್ಲಿ ಬಂದು ಮಾತು ಕೊಟ್ಟಿಲ್ಲ ಅವರು.
ನನಗೆ ಏನೋ ಒಬ್ಬರು ಯಾರು ಅಂತ ಗೊತ್ತಿಲ್ಲ ನನಗೆ, ಎಲ್ಲಿದ್ರು ಮೇ ಬಿ ನ್ಯೂಸ್ಗಳು ಚೆಕ್ ಮಾಡಿದ್ರೆ ಗೊತ್ತಾಯ್ತದೆ ಏನೋ. ನಾನು ಎಲ್ಲ ನ್ಯೂಸ್ಗಳು ನಾನು ಚೆಕ್ ಮಾಡಿಲ್ಲ. ಏನೋ ಒಬ್ಬರು ಅಧಿಕಾರಿ ಮಾತ್ರ ಏನು ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಯಾಕಂದ್ರೆ ನಾನು ನೋಡಿಲ್ಲ, ಹೇಳ್ದವ್ರು ನನ್ನ ಮಾತು ಬಂತು, ಫಾರೆಸ್ಟ್ ಅವರು ವಿಫಲ ಆಗಿದ್ದಾರೆ, ಇದರಲ್ಲಿ ಫೈರ್ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ ಅಂತ ಮಾಹಿತಿ ಬಂತು ನನ್ನ ಕಿವಿಗೆ. ಅಷ್ಟೇ ಏನಿದಿಲ್ಲ. ಬಟ್ ಈ ಮಹಿಮಾದಾಸ್ ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಯಾಕೆ ಅವ್ರು ಈಗ ಎಲ್ಲೋ ಮರೆಮಾಚಿ ಕುತ್ಕೊಳ್ತಾ ಇರೋದು ಯಾಕೆ, ಅಥವಾ ಯಾರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಏನ್ ಆಗ್ತಾ ಇದೆ, ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನನಗೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸರ್. ನಾನು ನೋಡಿಲ್ಲ, ನಿಜ ಹೇಳ್ಬೇಕು, ನಾನು ನೋಡಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಅಟ್ಲೀಸ್ಟ್ ಇದ್ರಲ್ಲಿ ಮಹಿಮಾದಾಸ್ ಅವ್ರು ಹೊರಗೆ ಬಂದು ಸತ್ಯ ಹೇಳಿದ್ರೆ ಒಂದು ನ್ಯಾಯ ಸಿಗ್ಬೋದು ಅನ್ಕೋತೀರಾ ಸರ್? ಖಂಡಿತ ನ್ಯಾಯ ಸಿಗಲೇಬೇಕು ಸರ್. ಎಷ್ಟೋ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರು ಆ ಥರ ಗೌರವವಾಗಿ ಸಾಯುವಷ್ಟು ಕಾನೂನು ಇದೆಯಾ ಅಂತ ನನ್ನದು ಕ್ವಶನ್. ನಮ್ಮ ಭಾರತದಲ್ಲಿ ಕಾನೂನು ಹಂಗೆ ಇದ್ರೆ ಭಾರತದ ಪ್ರಜೆಗಳಿಗೆ ಇದೇ ಬೆಲೆನ. ಇದಕ್ಕಿಂತ ಮುಂಚೆ ಅದ್ರ ಕೇಸ್ ಇದೆಯಾ ಅವ್ರ ಮೇಲೆ? ಇಲ್ಲ, ಫಾರೆಸ್ಟ್ ಕೇಸ್ ಏನು ಕೇಸ್ ಇಲ್ಲ ಸರ್. ಸರ್, ನಮ್ಮ ತಂದೆ ತೀರೋ 26 ವರ್ಷ ಆಯಿತು. ನಮ್ಮ ತಂದೆ ತೀರುವಾಗ ಅವನಿಗೆ, ನನಗೆ 11-12 ವರ್ಷ. ನೀನು ಒಂದು 2-3 ವರ್ಷ ಇಲ್ಲಿ ತಾಯಿ ಜೊತೆ ಇದ್ದ. ಆಮೇಲೆ ಹುಡುಗರ ಜೊತೆ ಹಂಗೆ ಕರಿ ಕೆಲಸಕ್ಕೆ ಹೋಗೋದು, ಕಲ್ಕೊರೆಗೆ ಹೋಗೋದು ಕೆಲಸಕ್ಕೆ. ಆಮೇಲೆ ಹಂಗೆ JCB ಆಪ್ರೇಟ್ರಿಗೆ ಹೋದ. ನಮ್ಮ ಚಿಕ್ಕಪ್ಪ JCB ಆಪ್ರೇಟ್ರ್ ಆಗಿದ್ದರು, ಅವ್ರ ಜೊತೆ ಹೋದ. JCB ಕಲ್ತ್ಕೊಂಡ 1-2 ವರ್ಷ ಅವ್ರ ಜೊತೆ ಕೆಲಸ ಮಾಡ್ದ. ಹಂಗೆ ಕೇರಳಕ್ಕೆ ಹೋದ, ಅಲ್ಲೇ ಒಳ್ಳೆ ಓನರ್ ಸಿಕ್ಕಿದ್ರು, ಅಲ್ಲೇ ಸೆಟ್ಲ್ ಆಗ್ಬಿಟ್ಟ. ನೋಡಿ ಸರ್, ಬೇಕಾದ್ರೆ ಈ ವಿಡಿಯೋನ ನೋಡಿ ನೀವು ಕೇರಳದಲ್ಲಿ ಗಾಡಿನೇ ನೋಡಿ. ಯಾವುದೋ ಅವರು ಕೆಲಸ ಮಾಡೋದು ಗಾಡಿ ಜಾಗ ಇದು. ಸುಳ್ಳು ಹೇಳ್ತಾರಲ್ಲ ಅವನಿಗೆ ಬೇಟೆಗಾರರ ಅಂತ, ನೋಡಿ ಸರ್ ನೀವೇ. ಅಲ್ಲಿಂದ ಓನರ್ ಎಲ್ಲ ಸೆಟ್ ಮಾಡಿ ಹಾಕಿದ್ದೆ. ಓಕೆ ಓಕೆ. ಈ ಘಟನೆ ಆದ್ಮೇಲೆ ಈ ಘಟನೆ ಅಲ್ಲೆಲ್ಲ ಏನು ಹೊಸ ಗಾಡಿ ತಗೊಂಡ್ರೆ ಫಸ್ಟ್ ಇವರೇ ಶೋರೂಮ್ಗೆ ಹೋಗೋದು. ಸುಳ್ಳು ಮಾಹಿತಿ, ಇವನು ಬೇಟೆಗಾರ, ಇವನ್ ಇದೇ ಕೆಲಸ ಅಂತ ಹೇಳಿದಾರಲ್ಲ, ಅದಕ್ಕೆ ನಿಮ್ಮ ಹತ್ರ ನಾನು ತೋರಿಸಿದ್ದು. ಜೊತೆಗೆ ಈ ವಿಜಯ್ ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು, ಜೊತೆಗೆ ಒಂದಿಷ್ಟು ಪರಿಹಾರವನ್ನು ಘೋಷಣೆ ಮಾಡೋ ಥರದಲ್ಲಿ ಚರ್ಚೆಗಳಾಗ್ತಾ ಇರೋದು. ಏನು ಬೇರೆಯವ್ರು ಹೇಳಿದ್ರು ಸರ್ ಮಾಡಿದ್ದಾರೆ ಅಂತ. ನನ್ನ ಹತ್ರ ಏನಾದ್ರು ಒಂದು ವಿಡಿಯೋ ಇದ್ರು ಏನಾದ್ರು ಯಾರು ಬಂದು ತೋರ್ಸೋಣ, ಯೂಟ್ಯೂಬ್ ಓಪನ್ ಮಾಡಿಲ್ಲ ಸರ್. ನಾನು ಅಷ್ಟೊಂದು ಬೇಜಾರಲ್ಲಿದ್ದೆ. ಅಲ್ಲ, ಅಟ್ಲೀಸ್ಟ್ ಅವ್ರು ಸಪೋರ್ಟ್ ಮಾಡ್ತಾ ಇರೋದು ನಿಮಗೆ ಎಷ್ಟು ಧೈರ್ಯ ಕೊಡ್ತಾ ಇದೆ ಅಂತ? ಹಂಗಿಲ್ಲ ಸರ್, ಇದು ನಮ್ಮ ಇವರು MLA ಇವರು, ನಮ್ಮ ಕಡೆಯವರು, ಪೊಲೀಸ್ ಅವರು ಎಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರು. ಅವರು ಪಾಪ ರೈತ ಮಕ್ಕಳಿಗೆ ಈ ಥರ ಆಗೋಯ್ತಲ್ಲ ಅಂತ ಒಂದು ಸ್ವಲ್ಪ ಬೆಂಬಲ, ಮಾನವೀಯತೆಯಿಂದ ಅವರು ಚಿಕ್ಕ ಮಕ್ಕಳು ನಾವೇನಾದ್ರೂ ಹೆಲ್ಪ್ ಮಾಡೋಣ ನಮ್ಮ ಕಡೆಯಿಂದ ಅಂತ ಮಾಡಿರ್ತಾರೆ. ಯಾರು ನನ್ನ ಹತ್ರ ಹೇಳಿಲ್ಲ, ಯಾರೋ ಹೇಳಿದ್ರು ಈ ಥರ ಆಗಿದೆ ಅಂತ. ಓಕೆ ಅಮ್ಮ, ಅವ್ರ ತಾಯಿಯವ್ರಿದ್ದಾರೆ, ಅವ್ರನ್ನೂ ಮಾತಾಡಿಸ್ತೀನಿ. ಅಟ್ಲೀಸ್ಟ್ ಒಂದು 2-3 ಪ್ರಶ್ನೆಗಳಮ್ಮ. ಸಾರಿ. ಕನ್ನಡ ಹೌದಾ? ಸರಿ ಸರಿ, ಬೇಡ ಬಿಡಿ. ಇಂಟರ್ಪ್ರಿಟ್ ಮಾಡೋಣ ಇಲ್ಲ ಪೇಸ್ಟು நான் வந்து கன்னடத்தில் என்ன சொல்கிறேன் சொல்லி கொடுக்கல. ஓகே சார். ஒரு முக்கிய பாயிண்ட்டு, என் மருமகளை கொண்டுட்டு போய் மாட்டிலேயே சாவாய் பேசி விட்டுட்டு வந்துட்டான். இத்தாட்ட நான் மேட்டூருக்கு தேருக்கு போயிட்டேன். வீட்டுக்கு வந்து பார்த்துருக்குறேன், வீட்டில் இருந்துருக்குறான். நான் அப்பா வா, ஒருத்தர் போக மாட்டாங்க, மாடுமே இப்படி காணாது போயிட்டுருக்குது. ஒரு 2-3 பேர் போய் சேர்ந்து தொலை விட்டுருவாங்க. நிறைய நாய் இருக்கிற காடு, ஒரு ஆள் போய் எச்சிக்கம்மியான யார் கொண்டு வந்து வீட்டுக்கு ஒப்படைப்பாங்க அப்படின்னு சொல்லிட்டு இவங்களெல்லாம் கூட்டி அனுப்பிச்சிருக்கிறேன். 4 பேர் போயிருக்குறாங்க. அவ்வளோதான். மவளுக்கும் தெரியும், எனக்கும் தெரியும், மருமகளுக்கும் தெரியும். மருமகள் வந்து பார்க்கும்போது வீட்டில் இல்லை. நான் மேட்டூரில் பூசையில் இருக்கிற கோயிலில் பையன் ஃபோன் பண்ணாம்மா, அண்ணனுக்கு உடம்புக்கு பண்ண முடியலவாமான்னு. நேற்று தாண்டா வந்து என்னடாச்சு அண்ணனுக்கு. அண்ணனுக்கு ஒன்றும் இல்லை, நீ மேலே இருந்துவா அப்படின்னா. அங்கேயே 8 மணி மேட்டூரில் நான் பஸ் ஏறும்போது பஸ் ஸ்டாண்டில், பஸ்லேருந்து வந்து அன்னூரில் பார்க்கும்போது ஏகப்பட்ட போராட்டம். இப்போ எனக்கு என்ன கிடைக்கணும் அப்படின்னா, எனக்கு நியாயமான நீதி நேர்மை நியாயம் கிடைக்கணும். அந்த ஃபாரஸ்ட்காரனுக்கு என் பையன் தப்பு பண்ணியிருந்தா, என் அந்தோணி சாமியை தப்பு பண்ணியிருந்தா, என்னம்மா பண்ணுங்க, அடிங்க ஒதுங்கி கொண்டு வந்து ஸ்டேஷனில் போடுங்கல்ல, ஃபாரஸ்ட் பங்களாவில் போடுங்க. அங்கே பிள்ளைங்களுக்கு ஒன்றுமில்லாத சின்ன வண்ணமாக சுட்டு கொண்டாந்து கொள்ளை காலத்து ஹாஸ்பிட்டலுக்கு ஆட்டிவிட்டு தூக்கிட்டு போய் கேராசில் போட்டுக்கிட்டீங்களா? அது ஏன் ஒன்றும் ஃபாரஸ்ட்டுக்கார் வந்து நாயை எடுக்கல? ஃபாரஸ்ட்டுக்கார் வந்து என்னன்னு கேட்கணும், அவங்க நாயும் சிக்கவே சிக்கணும், இல்லைன்னா ಅದು ಓಡೋದಿಲ್ಲ, ಅವ್ನು ತಪ್ಪು ಕಟ್ಟணும். ಇವ್ರು ಏನು ಮಾಡಿದ್ದಾರೆ, ಇವರು ತಾಯಿ ಬಂದು ತಮಿಳ್ನಾಡು ಮೇಟೂರ್ಲಿ ಅದು ಒಂದು ದೇವಸ್ಥಾನದ ಒಂದು ತೇರಿತ್ತಂತೆ. ಓಕೆ. ಸೊಸೆ ಬಂದವ್ರು ಯಾರೋ ಒಬ್ರು ತೀರೋಗಿದ್ದಾರೆ ಅಂತ, ಅದೇ ಕುಮಾರ್ ಅವ್ರ ವೈಫು ಮಾಟಾಳಿಗೆ ಹೋಗಿದ್ದಾರೆ. ಇವರು ಏನಾಗಿದೆ,
ಎಲ್ಲ ಅಣ್ಣ ತಮ್ಮದ ರಿಲೇಷನ್ ಅಲ್ಲ, ಅವ್ರ ಭಾವ ಬಂದು ಹಸು ಕಾಣೆ ಆಗಿದೆ ಬಪ್ಪ, ಇಲ್ಲೆಲ್ಲ ಚಿರತೆಗಳು ಬಿಟ್ಬಿಟ್ಟಿದ್ದಾರೆ ತಂದು. ಒಬ್ಬರೇ ಹೋದ್ರೆ ಚಿರತೆ ಹೊಡೆದ್ಬಿಟ್ಟು ನಮಗೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋದವ್ರಿಗೆ ದೇವಸ್ಥಾನಕ್ಕೆ ನಡ್ಕೋದ್ರೆ ಒಬ್ಬ ಹುಡುಗನಿಗೆ ಒಬ್ಬ ವಯಸ್ಸಾದವ್ರಿಗೆ ಚಿರತೆ ಹೊಡೆದು ಎತ್ಕೊಟ್ಟಬಿಟ್ಟಿತ್ತು. ಆ ಭಯಕ್ಕೆ ಏನು ಮಾಡಿದ್ದಾರೆ, ಒಂದು ಗುಂಪಾಗಿ ಹೋದ್ರೆ ಪ್ರಾಣಿಗಳು ಎದುರಿಸ್ಬೋದು ಯಾರೋ ಒಬ್ಬರು ಅಂತೇಳಿ ಬಾ ಅಂತ ಕರ್ಕೊ ಹೋಗಿದ್ದಾರೆ. ಇವ್ರು ಕಾಡು ಹೋಗಿ ಹುಡುಕ ಬಂದಿದ್ದಾರೆ. ಇವ್ರಿಗೇನು ವಿಷಯ ಗೊತ್ತಿಲ್ವಂತೆ. ಎರಡನೇ ಮಗ ಬಂದು ಫೋನ್ ಮಾಡಿದ್ರಂತೆ, ಅಣ್ಣನಿಗೆ ಹುಷಾರಿಲ್ಲ ಬಾ ಅಂತ. ಆಗಸ್ಟ್ 15 ಆಗ 8 ಗಂಟೆ ಬಸ್ ಹತ್ಕೊ ಬಂದು ನೋಡಿದ್ರೆ ಇಲ್ಲಿ ಎಲ್ಲ ಒಂದು ಜನ ತುಂಬಿದ್ರು. ನಮ್ಗೇನು ಮಾಡಬೇಕು ಗೊತ್ತಿಲ್ಲ. ಸಾಯಿಸಿದ ಮೇಲೆ ಯಾರಿಗೂ ಇನ್ಫಾರ್ಮೇಷನ್ ಕೊಡೋದು ಕೊಳ್ಳಗಾಲ್ಗೆ ಕೊಳ್ಳಗಾಲದಿಂದ ಕೇರ್ ಹಾಸ್ಪಿಟ್ಲ್ಗೆ ಹಾಕ್ಬಿಟ್ಟಿದ್ದಾರೆ. ಇವತ್ತವರೆಗೂ ಅರಣ್ಯಾಧಿಕಾರಿಗಳು ಯಾರೇ ಬಂದು ಇವ್ರಿಗೊಂದು ಸಾಂತ್ವನೂ ಹೇಳಿಲ್ಲ. ತಪ್ಪು ಮಾಡಿರೋದ್ರಿಂದ ಅವರು ಹಿಂಜರಿತಿದ್ದಾರೆ ಅಂತ ಈ ಅಮ್ಮ ಅವರ ಒಂದಿದು. ಸೊ ಕಾನೂನು ಪ್ರಕಾರವಾಗಿ ಯಾರೇ ತಪ್ಪಾಗಿರಲಿ, ನನ್ನ ಮಗ ತಪ್ಪು ಮಾಡಿದ್ರು ಸರಿ, ಎತ್ಕೋಗಿ ಜೈಲ್ಗೋ ಇಲ್ಲ ಫಾರೆಸ್ಟ್ ಬಂಗ್ಲೋ ಹಾಕಿ ಅವ್ನಿಗೆ ಏನಾದ್ರು ಮಾಡಿದ್ರು ಸರಿಯಾಯ್ತಿತ್ತು. ಈಗ ಇವರೇ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರವಾಗಿ ನಮಗೆ ನ್ಯಾಯ ಒದಗಿಸ್ಕೊಡಿ, ನಮ್ಗೆ ಯಾರು ನ್ಯಾಯ ಒದಗಿಸ್ಕೊಡೋಕ್ಕಿಲ್ಲ ಅಂತ ಕೇಳ್ಕೊತಿದ್ದಾರೆ. ಓಕೆ ಸ್ನೇಹಿತರೆ, ಇದಿಷ್ಟು ಅವ್ರ ಕುಟುಂಬದವ್ರು ಅಳಲು. ಜೊತೆಗೆ ನೋಡಿ, ಈ ಭಾಗದಲ್ಲಿ ಕಾಡವೆ, ಜೊತೆಗೆ ಜಿಂಕೆ, ಜೊತೆಗೆ ಈ ಚಿಗರೆಗಳು ಅನ್ನೋದು, ಇನ್ನೊಂದು ಕೆಂಪು ನರಿ ಸಂಬಂಧವಾಗೂ ಕೂಡ ಆ ವನ್ಯಜೀವಿಗಳು ಸಿಗ್ತಾ ಇರ್ತಕ್ಕಂಥ ಮಾಹಿತಿಗಳು ಇಲ್ಲಿ ಸಿಗುತ್ತೆ ಈ ಕಾಡಿನಲ್ಲಿ ಅಂತ. ನಿಮಗೆ ಈ ಕಾವೇರಿ ವನ್ಯಜೀವಿ ಧಾಮ ಇದೆಯಲ್ಲ, ಭಾರಿ ದೊಡ್ಡ ವನ್ಯಜೀವಿ ಧಾಮ. ಒಂದು ಕುತೂಹಲಕ್ಕೆ ಭಾಳ ಜನ ಇದೇ ಥರದ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಅವ್ರ ಮನೆ ಚೆಕ್ ಮಾಡಿ ಏನಾದರೂ ಜಿಂಕೆ ಕೋಡ್ಗಳು ಸಿಗ್ಬೋದು, ಕಡವೆ ಕೋಡ್ಗಳು ಸಿಗ್ಬೋದು ಅನ್ನೋ ಸುಮ್ಮನೆ ಚರ್ಚೆಗಳೆಲ್ಲ ಆಗುತ್ತಲ್ಲ. ಸುಮ್ಮನೆ ನಾನೊಂದು ಕ್ಲಾರಿಟಿಗೆ ಸುಮ್ಮನೆ ಅವ್ರ ಮನೆಯನ್ನು ತೋರಿಸ್ತೀನಿ ಅಷ್ಟೇ. ನಿಮಗೊಂದು ಏನು ಅನುಮಾನಗಳು ಕುತೂಹಲ ಇದೆಯಲ್ಲ, ನಾನು ಅವ್ರ ಹತ್ರನೂ ಡಿಸ್ಕಸ್ ಮಾಡಿಲ್ಲ. ಈ ಥರದ್ದೆಲ್ಲ ನೀವು ಈ ಥರದ ಅನುಮಾನಗಳಿದ್ರೆ ಏನಕ್ಕೆ ಇಂಟರ್ವ್ಯೂ ಮಾಡ್ಲಿಕ್ಕೆ ಬರ್ತೀರಿ ಅಂತ ಅಂತಾರೆ. ಆದರೂ ವಿತೌಟ್ ಅವ್ರ ಪರ್ಮಿಷನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅವರ ಮನೆ. ನಿಮಗಿಲ್ಲಿ ಯಾವ ವನ್ಯಜೀವಿ ಪ್ರಾಣಿಗಳ ಯಾವ ಪಳೆಯುಳಿಕೆಗಳು ಇಲ್ಲಿ ಕಾಣಿಸಿಗೋದಿಲ್ಲ. ಬಟ್ ಇಷ್ಟೆಲ್ಲ ಇಶ್ಯೂಸ್ ಆದಮೇಲೆ ಯಾರು ಇಟ್ಟಿರ್ತಾರೆ ಅನ್ನೋ ಥರದ ಸಣ್ಣ ಪುಟ್ಟ ಚರ್ಚೆಗಳು ಕೂಡ ನೀವು ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಬಟ್ ಈ ಅರಣ್ಯ ಸಂಪತ್ತಿದೆಯಲ್ಲ, ಅದು ಯಾರು ಕೂಡ ಮುಟ್ಟಬಾರ್ದು. ಅದಕ್ಕೆ ಯಾರಿಗೂ ಕೂಡ ರೈಟ್ಸು ಕೂಡ ಇಲ್ಲ. ಅದನ್ನು ನಾವು ನಮ್ಮ ಸಂರಕ್ಷಣೆ ಮಾಡ್ಕೊಳ್ತಾ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು, ನಿಮಗೆ ಇತ್ತೀಚೆಗೆ ನಮಗೆ ನೋಡ್ಲಿಕ್ಕೆ ಕಾಡು ಸಿಗ್ತಾ ಇದೆ. ನಿಮಗೆ ಒಂದು ಕರ್ನಾಟಕ ಅಂತ ಒಂದು ಭೂಪ್ರದೇಶ ಆಯ್ಕೆ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಒಂದು 33% ಆ ಕಾಡು ಇರಬೇಕು. ಆ ಕಾಡನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ನಮಗೆ ಉಸಿರಾಗುತ್ತೆ. ಆ ಹಸಿರನ್ನು ಕಾಪಾಡಬೇಕು, ಅದು ನಮ್ಮ ಅನಿವಾರ್ಯತೆ. ನಿಮಗೆ ಇದು ಲೈಟ್ ಈಗ ಹಾಕ್ತಿದ್ದಾರೆ ಅವ್ರ ತಾಯಿಯವರೇ. ಇದು ಕುಮಾರ್ ಅವರು ಇರ್ತಾ ಇದ್ದಂಥ ಮನೆ. ಇಲ್ಲೇ ಮಲಗ್ತಾ ಇದ್ದಾರೆ ನಮ್ಮವರು. ನೋಡಿ, ಒಂದು ಸಣ್ಣ ಪುಟ್ಟ ಜೀವನೋಪಾಯಕ್ಕೆ ಹೇಗೋ ಅವ್ರ ಹೊಟ್ಟೆಪಾಡು ನಡೆದ್ರೆ ಸಾಕಪ್ಪ ಅನ್ನೋ ಥರದಲ್ಲಿ ಬದುಕ್ತಾ ಇರ್ತಕ್ಕಂಥ ಕುಟುಂಬ ಇದು. ಅವರು ಆ ರೀತಿಯ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಈ ಥರದ ಚಟುವಟಿಕೆಗಳ ಮುಖಾಂತರವೇ ನಮ್ಮ ಜೀವನ ನಡೆಯುತ್ತೆ ಅಂತಲ್ಲ. ಎಲ್ಲರೂ ಕೂಡ ಅವ್ರವ್ರ ಜೀವನ ಆಸರೆಗೋಸ್ಕರ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗಿ, ಈವನ್ ನಾನು ಹೇಳಿದ್ನಲ್ಲ ಕುಮಾರ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಎಲ್ಲೋ ಕೇರಳದಲ್ಲಿ ಇಟಾಚಿ ಡ್ರೈವರಾಗಿ ಕೆಲಸ ಮಾಡ್ಕೊಂಡಿದ್ದವರು, ಅಲ್ಲಿ ಆಪ್ರೇಟ್ರಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು. ಜೊತೆಗೆ ಇಲ್ಲೋ ಒಟ್ಟಾರೆ ಒಂದು ಸಣ್ಣ ಪುಟ್ಟ 3 ಮನೆಗಳು ಒಟ್ಟಾಗೆ ಇದ್ದಾವೆ. ಎಲ್ಲವೂ ಕೂಡ ಕುಮಾರ್ ಅವ್ರ ಮನೆಗೆ ಸೇರಿದ್ದು.